ಕಾಫಿ ನಾಡಲ್ಲಿ ಮಲೆನಾಡಿಗರಿಗಂತೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ. ಆತಂಕದಲ್ಲೇ ಬದುಕು ಸಾಗಿಸ್ತಾ ಇರೋರಿಗೆ ಈಗ ಮತ್ತೊಂದು ಭೀತಿ ಶುರುವಾಗಿದೆ. ಝೀರೋ ಮಾಡಿ ಬಫರ್ ಝೋನ್ ಲಿಮಿಟ್ ಅಂತಿದ್ದಾರೆ. ಇದು ಜನರ ನಿದ್ದೆ ಕೆಡಿಸಿದೆ. ಮಲೆನಾಡಿನಲ್ಲಿ ಬಫರ್ ಝೋನ್ ಬೇಡ ಅಂತಿದ್ದಾರೆ. ಝೀರೋ ಬಫರ್ ಝೋನ್ ಮಾಡುವಂತೆ ಆಗ್ರಹ. ಮೊನ್ನೆ ನಡೆದ ಅಧಿವೇಶನದಲ್ಲಿ ಬಫರ್ ಝೋನ್ ಸದ್ದು ಮಾಡುತ್ತಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆದಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಅಂದ್ರೆ ಅರಣ್ಯ, ಕಾಫಿ, ಅಡಿಕೆ ತೋಟಗಳ ಸಾಲು. ಮುತ್ತೋಡಿ ಅಭಯಾರಣ್ಯ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ರಿಸರ್ವ್ ಫಾರೆಸ್ಟ್ ಸೇರಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇದೆ. ಈಗ ಅಭಯಾರಣ್ಯ, ರಿಸರ್ವ್ ಫಾರೆಸ್ಟ್ಗೆ ಬಫರ್ ಝೋನ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಅರಣ್ಯ ಸಪೋರ್ಟ್ ಮಾಡತಕ್ಕಂತ ಬೆಳೆಗಳನ್ನ ಬೆಳೀತಕ್ಕಂತ ಅರಣ್ಯಾಧಾರಿತ ಒಂದು ಬೆಳೆಗಳನ್ನು ಬೆಳೀತಕ್ಕಂತ ಜಿಲ್ಲೆ. ಹಾಗಾಗಿ ಈಗಾಗಲೇ ನಮಗೆ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಬಫರ್ ಝೋನ್ ಬಂದಾಗ ಬಫರ್ ಝೋನ್ ಅಲ್ಲಿ ಕೋರ್ ಝೋನ್ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಆಹಾರ ಅರಸಿ ಬಫರ್ ಝೋನ್ ಬಂದೇ ಬರ್ತವೆ. ಆ ಸಂದರ್ಭದಲ್ಲಿ ಯಾವುದೇ ಈ ನಗರದೊಳಗೆ ಬಂದ್ರೆ, ಈಗಾಗಲೇ ನಗರದೊಳಗೆ ಹಲವಾರು ಬಾರಿ ಚಿರತೆಗಳು ಬಂದಿದೆ. ಬೀಕ್ನಳ್ಳಿ ಮತ್ತು ಈ ಏನೋ ಎಬಿಸಿ ಮತ್ತು ಇಂದಾವಾರ ಇಂಥ ಕಡೆಯಲ್ಲೆಲ್ಲ ಆನೆಗಳು ಬಂದಿದೆ. ಕಬ್ಬಿನ ಸೇತುವೆಯಲ್ಲೆಲ್ಲ ಆನೆಗಳು ಬಂದಿದೆ. ಹಲವಾರು ಪ್ರಾಣಿಗಳು ಬಂದು ಹೋಗ್ತಾ ಇದೆ. ಬಫರ್ ಝೋನ್ ಲಿಮಿಟ್ ಶುರುವಾಗುವುದು ರಿಸರ್ವ್ ಫಾರೆಸ್ಟ್ ಹಾಗೂ ಅಭಯಾರಣ್ಯದ ಗಡಿ ರೇಖೆಯಿಂದ. ಏರ್ ಡಿಸ್ಟೆನ್ಸ್ ನಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಈ ಹಿಂದೆ 10 ಕಿಲೋಮೀಟರ್ ವರೆಗೂ ಇತ್ತು. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಝೀರೋ ಮಾಡ್ತೀವಿ, 1 ಕಿಲೋಮೀಟರ್ ಮಾಡ್ತೀವಿ ಅಂತಿದ್ರು. ಆದ್ರೆ ಈಗ ಇಂತಿಷ್ಟು ಅನ್ನೋ ಮಾಹಿತಿಯನ್ನ ನೀಡ್ತಿಲ್ಲ. ಇದು ಸ್ಥಳೀಯರ ನಿದ್ದೆ ಕೆಡಿಸಿದೆ. ಏರ್ ಡಿಸ್ಟೆನ್ಸ್ ಮಾಡಿದ್ರೆ ಚಿಕ್ಕಮಗಳೂರು ನಗರ, ಬಾಳೆಹೊನ್ನೂರು, ಎನ್ಆರ್ಪುರ, ಕಡೂರು, ಸಕ್ರಾಯಪಟ್ಟಣ ಸೇರುತ್ತೆ. ಇದು ಆತಂಕ ಮೂಡಿಸಿದೆ. ಬಫರ್ ಝೋನ್ ಆಗೋದ್ರಿಂದ, ಬಫರ್ ಝೋನ್ ಮಾಡೋದ್ರಿಂದ ಅವ್ರು ಹೇಳ್ಬೇಕಾದ್ರೆ ಅದನ್ನ ಪ್ರಾಣಿಗಳು ಆಹಾರ ಅರಸಿ ಬರ್ತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ನೋಡಿ, ನೀವು ಅರಣ್ಯದ ಪಕ್ಕದಲ್ಲಿದ್ದೀರಾ, ಹಾಗಾಗಿ ನಿಮಗೆ ಪ್ರಾಣಿಗಳ ಹಾವಳಿ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಸೊ ಅದು ಪ್ರಾಣಿಗಳ ಹಾವಳಿ ಒಂದು. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ಕಟ್ಟುವಾಗಿಲ್ಲ. ನಾವು ಗಣಿಗಾರಿಕೆ ಸಪೋರ್ಟ್ ಮಾಡೋದಿಲ್ಲ ಬಿಡಿ. ಯಾವುದೋ ಒಬ್ಬ ಬಡವ ಯಾವುದೋ ಒಂದು ಮನೆ ಕಟ್ತೀನಿ ಅಂತ ಹೇಳಿದ್ರು ಅರಣ್ಯ ಇಲಾಖೆಯ ಅನುಮತಿ ಪಡಿಬೇಕಾಗ್ತದೆ. ಅರಣ್ಯ ಇಲಾಖೆಯ ಅನುಮತಿ ಪಡಿಬೇಕು ಅಂತ ಹೇಳಿದ್ರೆ ನೀವು ಬಫರ್ ಝೋನ್ ಅಲ್ಲಿ ಇದ್ದೀರಾ, ನೀವು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಯಾರೋ ಸುಮ್ಮನೆ ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಅಲಿನೇಷನ್ ಮಾಡಕ್ ಆಗೋದಿಲ್ಲ. ಬೇರೆ ಬೇರೆ ಎಲ್ಲಾ ರೀತಿಯ ನಾಗರಿಕ ಅವಶ್ಯಕತೆ ಚಟುವಟಿಕೆಗಳಿಗೆ ಮಾರಕ ಆಗಿದೆ. ಬಫರ್ ಝೋನ್ ಆದ್ರೆ ಹಲವು ನಿಯಮಗಳು ಜಾರಿಯಾಗುತ್ತೆ. ಬದುಕು ಸಾಗಿಸೋದು ಕಷ್ಟ ಅಂತಿದ್ದಾರೆ ಮಲೆನಾಡಿನ ಜನರು. ಸ್ಥಳೀಯರ ಆಗ್ರಹಕ್ಕೆ ಸರ್ಕಾರ ಸ್ಪಂದಿಸಿ ಮೂಲ ನಿವಾಸಿಗಳನ್ನ ಉಳಿಸುತ್ತಾ ಕಾದೋಡಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಲ್ಲಿ ಮಲೆನಾಡಿಗರಿಗಂತೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ. ಆತಂಕದಲ್ಲೇ ಬದುಕು ಸಾಗಿಸ್ತಾ ಇರೋರಿಗೆ ಈಗ ಮತ್ತೊಂದು ಭೀತಿ ಶುರುವಾಗಿದೆ. ಝೀರೋ ಮಾಡಿ ಬಫರ್ ಝೋನ್ ಲಿಮಿಟ್ ಅಂತಿದ್ದಾರೆ. ಇದು ಜನರ ನಿದ್ದೆ ಕೆಡಿಸಿದೆ. ಮಲೆನಾಡಿನಲ್ಲಿ ಬಫರ್ ಝೋನ್ ಬೇಡ ಅಂತಿದ್ದಾರೆ. ಝೀರೋ ಬಫರ್ ಝೋನ್ ಮಾಡುವಂತೆ ಆಗ್ರಹ. ಮೊನ್ನೆ ನಡೆದ ಅಧಿವೇಶನದಲ್ಲಿ ಬಫರ್ ಝೋನ್ ಸದ್ದು ಮಾಡುತ್ತಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆದಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಅಂದ್ರೆ ಅರಣ್ಯ, ಕಾಫಿ, ಅಡಿಕೆ ತೋಟಗಳ ಸಾಲು. ಮುತ್ತೋಡಿ ಅಭಯಾರಣ್ಯ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ರಿಸರ್ವ್ ಫಾರೆಸ್ಟ್ ಸೇರಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇದೆ. ಈಗ ಅಭಯಾರಣ್ಯ, ರಿಸರ್ವ್ ಫಾರೆಸ್ಟ್ಗೆ ಬಫರ್ ಝೋನ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಅರಣ್ಯ ಸಪೋರ್ಟ್ ಮಾಡತಕ್ಕಂತ ಬೆಳೆಗಳನ್ನ ಬೆಳೀತಕ್ಕಂತ ಅರಣ್ಯಾಧಾರಿತ ಒಂದು ಬೆಳೆಗಳನ್ನು ಬೆಳೀತಕ್ಕಂತ ಜಿಲ್ಲೆ. ಹಾಗಾಗಿ ಈಗಾಗಲೇ ನಮಗೆ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಬಫರ್ ಝೋನ್ ಬಂದಾಗ ಬಫರ್ ಝೋನ್ ಅಲ್ಲಿ ಕೋರ್ ಝೋನ್ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಆಹಾರ ಅರಸಿ ಬಫರ್ ಝೋನ್ ಬಂದೇ ಬರ್ತವೆ. ಆ ಸಂದರ್ಭದಲ್ಲಿ ಯಾವುದೇ ಈ ನಗರದೊಳಗೆ ಬಂದ್ರೆ, ಈಗಾಗಲೇ ನಗರದೊಳಗೆ ಹಲವಾರು ಬಾರಿ ಚಿರತೆಗಳು ಬಂದಿದೆ. ಬೀಕ್ನಳ್ಳಿ ಮತ್ತು ಈ ಏನೋ ಎಬಿಸಿ ಮತ್ತು ಇಂದಾವಾರ ಇಂಥ ಕಡೆಯಲ್ಲೆಲ್ಲ ಆನೆಗಳು ಬಂದಿದೆ. ಕಬ್ಬಿನ ಸೇತುವೆಯಲ್ಲೆಲ್ಲ ಆನೆಗಳು ಬಂದಿದೆ.
ಹಲವಾರು ಪ್ರಾಣಿಗಳು ಬಂದು ಹೋಗ್ತಾ ಇದೆ. ಬಫರ್ ಝೋನ್ ಲಿಮಿಟ್ ಶುರುವಾಗುವುದು ರಿಸರ್ವ್ ಫಾರೆಸ್ಟ್ ಹಾಗೂ ಅಭಯಾರಣ್ಯದ ಗಡಿ ರೇಖೆಯಿಂದ. ಏರ್ ಡಿಸ್ಟೆನ್ಸ್ನಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಈ ಹಿಂದೆ 10 ಕಿಲೋಮೀಟರ್ವರೆಗೂ ಇತ್ತು. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ 0 ಮಾಡ್ತೀವಿ, 1 ಕಿಲೋಮೀಟರ್ ಮಾಡ್ತೀವಿ ಅಂತಿದ್ರು. ಆದ್ರೆ ಈಗ ಇಂತಿಷ್ಟು ಅನ್ನೋ ಮಾಹಿತಿಯನ್ನ ನೀಡ್ತಿಲ್ಲ. ಇದು ಸ್ಥಳೀಯರ ನಿದ್ದೆ ಕೆಡಿಸಿದೆ. ಏರ್ ಡಿಸ್ಟೆನ್ಸ್ ಮಾಡಿದ್ರೆ ಚಿಕ್ಕಮಗಳೂರು ನಗರ, ಬಾಳೆಹೊನ್ನೂರು, ಎನ್ಆರ್ಪುರ, ಕಡೂರು, ಸಕ್ರಾಯಪಟ್ಟಣ ಸೇರುತ್ತೆ. ಇದು ಆತಂಕ ಮೂಡಿಸಿದೆ. ಬಫರ್ ಝೋನ್ ಆಗೋದ್ರಿಂದ, ಬಫರ್ ಝೋನ್ ಮಾಡೋದ್ರಿಂದ ಅವ್ರು ಹೇಳ್ಬೇಕಾದ್ರೆ ಅದನ್ನ ಪ್ರಾಣಿಗಳು ಆಹಾರ ಅರಸಿ ಬರ್ತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ನೋಡಿ, ನೀವು ಅರಣ್ಯದ ಪಕ್ಕದಲ್ಲಿದ್ದೀರಾ, ಹಾಗಾಗಿ ನಿಮಗೆ ಪ್ರಾಣಿಗಳ ಹಾವಳಿ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಸೊ ಅದು ಪ್ರಾಣಿಗಳ ಹಾವಳಿ ಒಂದು. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ಕಟ್ಟೋ ಹಾಗಿಲ್ಲ. ನಾವು ಗಣಿಗಾರಿಕೆ ಸಪೋರ್ಟ್ ಮಾಡೋದಿಲ್ಲ ಬಿಡಿ. ಯಾವುದೋ ಒಬ್ಬ ಬಡವ ಯಾವುದೋ ಒಂದು ಮನೆ ಕಟ್ತೀನಿ ಅಂತ ಹೇಳಿದ್ರು ಅರಣ್ಯ ಇಲಾಖೆಯ ಅನುಮತಿ ಪಡಿಬೇಕಾಗ್ತದೆ. ಅರಣ್ಯ ಇಲಾಖೆಯ ಅನುಮತಿ ಪಡಿಬೇಕು ಅಂತ ಹೇಳಿದ್ರೆ ನೀವು ಬಫರ್ ಝೋನ್ ಅಲ್ಲಿ ಇದ್ದೀರಾ, ನೀವು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಯಾರೋ ಸುಮ್ಮನೆ ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಅಲಿನೇಷನ್ ಮಾಡಕ್ ಆಗೋದಿಲ್ಲ. ಬೇರೆ ಬೇರೆ ಎಲ್ಲಾ ರೀತಿಯ ನಾಗರಿಕ ಅವಶ್ಯಕತೆ ಚಟುವಟಿಕೆಗಳಿಗೆ ಮಾರಕ ಆಗಿದೆ. ಬಫರ್ ಝೋನ್ ಆದ್ರೆ ಹಲವು ನಿಯಮಗಳು ಜಾರಿಯಾಗುತ್ತೆ. ಬದುಕು ಸಾಗಿಸೋದು ಕಷ್ಟ ಅಂತಿದ್ದಾರೆ ಮಲೆನಾಡಿನ ಜನರು. ಸ್ಥಳೀಯರ ಆಗ್ರಹಕ್ಕೆ ಸರ್ಕಾರ ಸ್ಪಂದಿಸಿ ಮೂಲ ನಿವಾಸಿಗಳನ್ನ ಉಳಿಸುತ್ತಾ ಕಾದೋಡಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಲ್ಲಿ ಮಲೆನಾಡಿಗರಿಗಂತೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ. ಆತಂಕದಲ್ಲೇ ಬದುಕು ಸಾಗಿಸ್ತಾ ಇರೋರಿಗೆ ಈಗ ಮತ್ತೊಂದು ಭೀತಿ ಶುರುವಾಗಿದೆ. 0 ಮಾಡಿ ಬಫರ್ ಝೋನ್ ಲಿಮಿಟ್ ಅಂತಿದ್ದಾರೆ. ಇದು ಜನರ ನಿದ್ದೆ ಕೆಡಿಸಿದೆ. ಮಲೆನಾಡಿನಲ್ಲಿ ಬಫರ್ ಝೋನ್ ಬೇಡ ಅಂತಿದ್ದಾರೆ. 0 ಬಫರ್ ಝೋನ್ ಮಾಡುವಂತೆ ಆಗ್ರಹ. ಮೊನ್ನೆ ನಡೆದ ಅಧಿವೇಶನದಲ್ಲಿ ಬಫರ್ ಝೋನ್ ಸದ್ದು ಮಾಡುತ್ತಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆದಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಅಂದ್ರೆ ಅರಣ್ಯ, ಕಾಫಿ, ಅಡಿಕೆ ತೋಟಗಳ ಸಾಲು. ಮುತ್ತೋಡಿ ಅಭಯಾರಣ್ಯ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ರಿಸರ್ವ್ ಫಾರೆಸ್ಟ್ ಸೇರಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇದೆ. ಈಗ ಅಭಯಾರಣ್ಯ, ರಿಸರ್ವ್ ಫಾರೆಸ್ಟ್ಗೆ ಬಫರ್ ಝೋನ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಅರಣ್ಯ ಸಪೋರ್ಟ್ ಮಾಡತಕ್ಕಂತ ಬೆಳೆಗಳನ್ನ ಬೆಳೀತಕ್ಕಂತ ಅರಣ್ಯಾಧಾರಿತ ಒಂದು ಬೆಳೆಗಳನ್ನು ಬೆಳೀತಕ್ಕಂತ ಜಿಲ್ಲೆ. ಹಾಗಾಗಿ ಈಗಾಗಲೇ ನಮಗೆ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಬಫರ್ ಝೋನ್ ಬಂದಾಗ ಬಫರ್ ಝೋನ್ ಅಲ್ಲಿ, ಕೋರ್ ಝೋನ್ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಆಹಾರ ಅರಸಿ ಬಫರ್ ಝೋನ್ ಬಂದೇ ಬರ್ತವೆ. ಆ ಸಂದರ್ಭದಲ್ಲಿ ಯಾವುದೇ ಈ ನಗರದೊಳಗೆ ಬಂದ್ರೆ, ಈಗಾಗಲೇ ನಗರದೊಳಗೆ ಹಲವಾರು ಬಾರಿ ಚಿರತೆಗಳು ಬಂದಿದೆ. ಬೀಕ್ನಳ್ಳಿ ಮತ್ತು ಈ ಏನೋ ಎಬಿಸಿ ಮತ್ತೆ ಇಂದಾವಾರ ಇಂಥ ಕಡೆಯಲ್ಲೆಲ್ಲ ಆನೆಗಳು ಬಂದಿದೆ. ಕಬ್ಬಿನ ಸೇತುವೆಯಲ್ಲೆಲ್ಲ ಆನೆಗಳು ಬಂದಿದೆ. ಹಲವಾರು ಪ್ರಾಣಿಗಳು ಬಂದು ಹೋಗ್ತಾ ಇದೆ. ಬಫರ್ ಝೋನ್ ಲಿಮಿಟ್ ಶುರುವಾಗುವುದು ರಿಸರ್ವ್ ಫಾರೆಸ್ಟ್ ಹಾಗೂ ಅಭಯಾರಣ್ಯದ ಗಡಿ ರೇಖೆಯಿಂದ. ಏರ್ ಡಿಸ್ಟೆನ್ಸ್ನಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಈ ಹಿಂದೆ 10 ಕಿಲೋಮೀಟರ್ವರೆಗೂ ಇತ್ತು. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ 0 ಮಾಡ್ತೀವಿ, 1 ಕಿಲೋಮೀಟರ್ ಮಾಡ್ತೀವಿ ಅಂತಿದ್ರು. ಆದ್ರೆ ಈಗ ಇಂತಿಷ್ಟು ಅನ್ನೋ ಮಾಹಿತಿಯನ್ನ ನೀಡ್ತಿಲ್ಲ. ಇದು ಸ್ಥಳೀಯರ ನಿದ್ದೆ ಕೆಡಿಸಿದೆ. ಏರ್ ಡಿಸ್ಟೆನ್ಸ್ ಮಾಡಿದ್ರೆ ಚಿಕ್ಕಮಗಳೂರು ನಗರ, ಬಾಳೆಹೊನ್ನೂರು, ಎನ್ಆರ್ಪುರ, ಕಡೂರು, ಸಕ್ರಾಯಪಟ್ಟಣ ಸೇರುತ್ತೆ. ಇದು ಆತಂಕ ಮೂಡಿಸಿದೆ. ಬಫರ್ ಝೋನ್ ಆಗೋದ್ರಿಂದ, ಬಫರ್ ಝೋನ್ ಮಾಡೋದ್ರಿಂದ ಅವ್ರು ಹೇಳ್ಬೇಕಾದ್ರೆ ಅದನ್ನ ಪ್ರಾಣಿಗಳು ಆಹಾರ ಅರಸಿ ಬರ್ತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ನೋಡಿ, ನೀವು ಅರಣ್ಯದ ಪಕ್ಕದಲ್ಲಿದ್ದೀರಾ, ಹಾಗಾಗಿ ನಿಮಗೆ ಪ್ರಾಣಿಗಳ ಹಾವಳಿ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಸೊ ಅದು ಪ್ರಾಣಿಗಳ ಹಾವಳಿ ಒಂದು. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ಕಟ್ಟೋ ಹಾಗಿಲ್ಲ. ನಾವು ಗಣಿಗಾರಿಕೆ ಸಪೋರ್ಟ್ ಮಾಡೋದಿಲ್ಲ ಬಿಡಿ. ಯಾವುದೋ ಒಬ್ಬ ಬಡವ ಯಾವುದೋ ಒಂದು ಮನೆ ಕಟ್ತೀನಿ ಅಂತ ಹೇಳಿದ್ರು ಅರಣ್ಯ ಇಲಾಖೆಯ ಅನುಮತಿ ಪಡಿಬೇಕಾಗ್ತದೆ. ಅರಣ್ಯ ಇಲಾಖೆಯ ಅನುಮತಿ ಪಡಿಬೇಕು ಅಂತ ಹೇಳಿದ್ರೆ ನೀವು ಬಫರ್ ಝೋನ್ ಅಲ್ಲಿ ಇದ್ದೀರಾ, ನೀವು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಯಾರೋ ಸುಮ್ಮನೆ ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಅಲಿನೇಷನ್ ಮಾಡಕ್ ಆಗೋದಿಲ್ಲ. ಬೇರೆ ಬೇರೆ ಎಲ್ಲಾ ರೀತಿಯ ನಾಗರಿಕ ಅವಶ್ಯಕತೆ ಚಟುವಟಿಕೆಗಳಿಗೆ ಮಾರಕ ಆಗಿದೆ. ಬಫರ್ ಝೋನ್ ಆದ್ರೆ ಹಲವು ನಿಯಮಗಳು ಜಾರಿಯಾಗುತ್ತೆ. ಬದುಕು ಸಾಗಿಸೋದು ಕಷ್ಟ ಅಂತಿದ್ದಾರೆ ಮಲೆನಾಡಿನ ಜನರು. ಸ್ಥಳೀಯರ ಆಗ್ರಹಕ್ಕೆ ಸರ್ಕಾರ ಸ್ಪಂದಿಸಿ ಮೂಲ ನಿವಾಸಿಗಳನ್ನ ಉಳಿಸುತ್ತಾ ಕಾದೋಡಬೇಕು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.